ನಮ್ಮ ಇವತ್ ನಮ್ಮನ್ನ ಒಂದೊಂದ್ ಟೈಮ್ ನಮ್ ಕೊಳ್ಳಾಗಿನ ಗುಳಗಾಳಿ ಮಾರಿ ತಗೊಂಡ್ಬಂದಿರ್ತಾರ ನಮ್ ಗಡ್ಗೋಳ್ ರೊಕ್ಕ ಹಂಗಂದು ಬಡದ್ ಮಕ್ಕಳು ನಾವು ಸಾಲಿ ಕಲಿಸ್ಬೇಕ ಅದನ್ನೇನೋ ಲಕ್ಷಿಸಲ್ಲ ಅವ್ರಿಗೆ ಶರ ಬೇಕಾಗಿರ್ತೈತಿ. ನಮ್ ಮಕ್ಕಳ ಜೀವನ ನಮ್ ಜೀವನ ಯಾರು ಅಡಿಗೆ ಮಾಡ್ತಾರು ಬಗೆಹರಿತೀವ್ರೇನ್ ದಗದ ಅನ್ನು ಅಂತ ತಾನ ಇನ್ ನೀವೆಲ್ಲಾರು ತಿರುವಿ ಹಾಕ್ರಿ. ಗಂಡ್ ಮಕ್ಕಳ ಶರೆ ಕುಡ್ದ್ ಬರ್ತಿರ್ಲ ಮನಿಗ್ ಹೆಂಡ್ರ ಮಕ್ಕಳ ಪ್ರೇರ ಅನ್ನೋದನ್ನ ತಿರುವಿ ಹಾಕ್ರಿ. ಒಂದ್ ಊರಾಗ ಒಂದ್ ರಾಣಿ ಎದ್ದ ಅಂದ್ರ ಪ್ರತಿಯೊಂದ್ ಮನ್ಯಾಗ ಒಬ್ಬ ಎಳತಾಳ. ಏನ್ ಬಡಿಗೆ ಹಿಡಿಯಕ್ಕೂ ಗೊತ್ತ. ಸುಮ್ ಹೆಣ್ಣು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ ಇರೋದಿಲ್ಲ. ಇನ್ನ ರುದ್ರ ಅವತಾರ ತಾಯ್ರ ಯಾರು ಉಳಿದ್ರು ನೋಡ್ರಿ. ಈ ಶರೆ ಕುಡ್ದ್ ಕಿಡ್ನಿ ಆತು, ಲಿವರ್ ಬಾದಾವು, ಕ್ಯಾನ್ಸರ್ ಆಕತಿ. ಅದಕ್ಕೆ ಯಾರ ಗತಿ ನಾವ ನೋಡ್ಬೇಕಲ್ಲ ಹೆಂಡ್ರ ಮಕ್ಕಳನ್ನ. ಬೇರೆ ಅದು ಬದುಕ ಸರೆ ಕೊಟ್ಟಾವ್ ಬರುದಿಲ್ಲ, ಸಾಯತನಂದ್ರ ಒಳ್ಳೆ ನೋಡುದಿಲ್ಲ ಅವ. ಇವಾಗ ಸರೆ ಮಾರಾಟ ಮಾರಕತ್ರ ನಮ್ಮಂತ ಹೆಣ್ಮಕ್ಳ ಜೀವನ ಏನ್ ಆಗ್ಬೇಕು? ಅವ್ರ ಗಂಡ್ಗಳು ಹೊರಗೆ ಕೆಲ್ಸಕ್ ಹೋಗಿದಾರು, ವಾಪಸ್ ಮನಿಗ್ ಬರ್ತಾರ ನಂಬಿಕೆ ಒಳಗ್ ಮನ್ಯಾಗ ನಾವ್ ಇರ್ತು. ಅವ್ರ ಹಾದ್ಯಾಗ ಏನ್ ಮಾಡ್ತಾರೋ ಏನಿಲ್ಲೋ. ಅಂಗಡಿ ಒಳಗ ಅವ್ರ ಇಮೇಲ್ ತಗೋಕ್ ಹೋಗಾರ, ಬಾಟ್ಲೆ ಐತಿ ಅವ್ರ ಹೇಳ್ತಾರ, ಮಾರಾರ ಹೇಳ್ತಾರ. ಇಷ್ಟ ದಿನ ಏನ್ ಆಗೈತೇನೋ ಗೊತ್ತಿಲ್ಲ. ಯಾವ್ದಾರ ಅಂಗಡಿಯಾಗಿನ ಬಾಟ್ಲೆಗಳು ಸಿಕ್ಕ್ರ ಮಂದಿ ಹೆಂಗ ಗೊತ್ತಿಲ್ಲ. ನಾ ಮಾತ್ರ ಮಂಡಿ ಒಳಗ್ ಹೋಗಿ ಚಪ್ಪಲೆಲ್ಲ ಹೊಡ್ಯಾಕ ಬಾಟ್ಲು ಯಾವ್ದೋ ಪಟ್ಟಿ ಗಿಡ ಸಿಕ್ಕರು ಚಪ್ಪಲೆಲ್ಲ ಹೊಡ್ಯಾಕ. ಯಾವ ಹೆಣ್ಮಕ್ಳು ತನ್ನೋಗಿ ಹನಿ ನೀರ್ ಹಾಕ್ಸ್ಬಾರ್ದು. ಇದು ಗೋರ್ಮೆಂಟ್ ಲಾಭ ಐತಿ. ಅರ್ಧ ಮೊದಲ ಶರೆ ಮಾರದಿಂದ ಗೋರ್ಮೆಂಟ್ ಅರ್ಧ ಇನ್ಕಮ್ ಹೋಗುತ್ತೆ. ಹೋಗ್ಲಿ ಬ್ಯಾಡ ಅನ್ನಲ್ಲ. ಎಷ್ಟು ಮಿನಿಮಮ್ ಸಿಟಿ ಒಳಗಿರ್ಲದ ಹಳ್ಳಿ ಒಳಗೆ ಯಾಕ? ಈಗ ಹೊಲಕ್ ಕೆಲ್ಸಕ್ ಹೋಗ್ತೀವಿ ನಾವು. ಕೆಲ್ಸಕ್ ಹೋಗೋ ಟೈಮ್ದಾಗ ಲೈಸೆನ್ಸ್ ಇದ್ದಲ್ಲಿ ಸರಿ ಮಾರ್ಲಿ, ಅದಕ್ಕೆ ಬ್ಯಾಡ ಅನ್ನಲ್ಲ. ಅದು ಎಷ್ಟ ಕಂಟ್ರೋಲ್ ಮೀರ್ ಕೊಡೋಂಗಿಲ್ಲ ಅವ್ರ. ಅಷ್ಟ ಒಂದ್ ಅವ್ರದ್ದು ಪುರ್ತಕ್ 90 ಕೊಟ್ಟು ಕಳ್ಸುದ. ಫುಲ್ 90 ಮ್ಯಾಲ ಎಷ್ಟ್ರ ಕೊಟ್ರು ಅವ್ರ ಹೋಗೋದ್ ಮನಿಗೆಲ್ಲ ಗೊರಸ್ತಾನ್ಕನ ಮನಿಗನ್ಕ ಯಾರು ಬಂದ್ ಹತ್ತುದಿಲ್ಲ. ತಗೊಂಡ್ ಬರೋ ಟೈಮ್ದಾಗ ನಾವು ಎಲ್ಲ ಬರ್ತಾರಂತ ಕಾಯ್ತಿರ್ತು. ಕಬ್ಬಿ ಹೇರು ಟೈಮ್ ಈ ಕಬ್ಬಿಂದ ಅವ್ರದ್ದು ಹೇಳ್ತೇನೆ. ಪಟ್ಟಿ ಗಿಡ ಶರೆ ತಗೊಂಡ್ ಕುಡುದು ಕಬ್ಬಿ ಹೇರಾಕ್ ಬರ್ತಾರ. ಮ್ಯಾಗ ಕಬ್ಬ ಬೀಳಿ ಗಾರಿನೇ ಏನೋ ಆಗ್ಲಿ ಮನ್ಯಾಗ ಎಲ್ಲಾರ ಜೀವನ ಹಾಳ. ಅವ್ರಿಗೋಸ್ಕರ ಮಕ್ಕಳ ಮರಿ ಹೆಂಡ್ರೆಲ್ಲಾ ಇರ್ತಾರ. ದಯಮಾಡಿ ಗೋರ್ಮೆಂಟ್ ಒಂದ್ ಕೈ ಮುಗಿದ ಹೇಳ್ತಾನು, ಪಟ್ಟಿ ಅಂಗಡಿ ಒಳಗ ಶರೆ ಮಾರಾಟ ಮಾಡೋದ್ ಬಂದ್ ಮಾಡಿ. ಪೊಲೀಸ್ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಯಾರ ಅವ್ರ ಕಡೆ ಮಂತ್ರಿ ಸರಿ ಪಟ್ಟಿದ್ರಂದ್ರೆ ಏನು 22 ವಯಸ್ಸು 20 ವಯಸ್ಸು ಹೆಣ್ಮಕ್ಳು ಇದೇರಾಗತ್ತಾರಲ್ಲ ಆ ಪಾಪ ಅವ್ರ ಅಂದ್ರೆ ಸರಿ ಮಾರ್ಲವ್ರಿ. ಇಲ್ಲಿ ನಮ್ಮ ಮಂತ್ರಿ ಫಲಸ ಕೆಲಸಕ್ಕೆ ಹೇಳ್ತಾರಲ್ಲ, ದಯವಿಟ್ಟು ಪೊಲೀಸ್ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ನಿಮ್ಮಲ್ಲಿ ವಿನಂತಿ ಹೇಳ್ತೇನೆ ನಾನು. ಆ ಪಾಪ ಗುರಿ ಆಗಬಾರ್ರಿ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನಾನು. ನೀವು ನಮ್ಮ ಅನ್ಕೊಂಬಂದ್ರೆ ನೀವೇರ್ಯಾರು ಕೆಟ್ಟವರಲ್ಲ, ಒಳ್ಳೆಯವರಾದ್ರಿ. ದಯವಿಟ್ಟು ಆ ವಿಷಯದಾಗ ನೀವು ಏನು ತಕ್ಕೊಡ್ರಿ. ಹಿಂದೆ ಏನ್ ಮಾಡಿದ್ರೆ ಬೇಡ್ರಿ, ಮುಂದೆ ಆ ಕೆಲಸಕ್ಕೆ ಮನವಿ ಮಾಡ್ಕೊಡ್ರಿ. ಏನ್ ಬೇಕಾದಾಗ್ರಿ ಹಳ್ಳಿ ಒಳಗೆ ಏನ್ರ ಸರೆ ಮಾರಕ್ ಹಚ್ಚಿದ್ರ ಪೊಲೀಸ್ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಯಾವ್ಯಾವ ಸಹಾಯ ಸಂಬಂಧಪಟ್ಟ ಇಲಾಖೆಗಳದಾವಲ್ಲ ಆ ಇಲಾಖೆಗಳನ್ನ ಆ ಅಧಿಕಾರಿಗಳನ್ನ ನಮ್ಮ ಮನೆ ಮುಂದಿನ ಗಿಡಕ್ಕೆ ಕಟ್ಟುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಸರೆ ಮಾಡ್ತಿರ್ತಾರಲ್ಲ ಅದೇ ಅಂಗಡಿ ಮುಂದೆ ಕಟ್ಟಿ ಪಾಠ ಹೇಳುವಂತ ಮಾಡ್ಬೇಕು ರೈತ ಸಂಘ.